ರಿಕ್ವೆಸ್ಟ್ ಮಾಡಿ ಬಂದಿದ್ದೀನಿ, ಮಾಡ್ತೀನಿ ಅಂತ ಹೇಳಿದ್ದಾರೆ. 2-3 ದಿವಸದಲ್ಲಿ ಮಾಡ್ಬೋದು. ಬಹುಶಃ ಅವ್ರು ನಾಳೆ ನಾಳಿದ್ದು ಪ್ರಮುಖರು ಸಭೆ ಕರೆದು ಚರ್ಚೆ ಮಾಡಿ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆಯಿತು, ಚುನಾವಣೆಗೆ ಸನ್ನದ್ಧರಾಗಬೇಕು. ಈಗ ಚುನಾವಣೆ ಅಂದಮೇಲೆ ಪ್ರಿಪ್ರೇಷನ್ ಇರ್ತದೆ, ನಮ್ಮ ಕಾರ್ಯಕರ್ತರನ್ನ ಅಣಿ ಮಾಡೋದು ಇರ್ತದೆ. ನಾವು NDA ಅಂದಮೇಲೆ BJP ಮತ್ತು JDS ಇಬ್ಬರನ್ನೂ ಒಗ್ಗಟ್ಟಿಗೆ ತಗೊಂಡು ಹೋಗಬೇಕು. ಅದಕ್ಕೆ ನಾವು ಈಗ ಸೋಮವಾರದಿಂದ ನಾನೀಗ ನನ್ನ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀನಿ. ಮುಖಂಡರು ಭೇಟಿ ಮಾಡೋದು, ಲೀಡರ್ಗಳನ್ನ ಭೇಟಿ ಮಾಡೋದು, 2 ಪಕ್ಷವನ್ನು ಒಟ್ಟಿಗೆ ಸೇರಿಸೋದು, ಬೂತ್ ವೈಸು ನಾನೀಗ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀನಿ. ಸೋಮವಾರದಿಂದ ಪ್ರಾರಂಭ ಮಾಡ್ತೀವಿ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ. ಈಗ ಚುನಾವಣೆ ಡಿಕ್ಲೇರ್ ಆದಮೇಲೆ ಇನ್ನೂ ಕಾಲಾವಕಾಶ ಇದೆ. ನನ್ನ ಪ್ರಕಾರ ಸೆಂಟ್ರಲ್ ಆದಷ್ಟು ಬೇಗ ಚುನಾವಣೆ ಘೋಷಣೆ ಮಾಡಲ್ಲ ಅನಿಸುತ್ತೆ. ಅಲ್ಲಿ ಮಳೆಗಾಲ ಇರೋದ್ರಿಂದ ಈಗ ಇಡೀ ದೇಶದಲ್ಲಿ ಮಳೆಗಾಲ. ಇನ್ನೂ ಒಂದು ತಿಂಗಳು 2 ತಿಂಗಳು ಮಳೆ ಇರ್ತದೆ. ಜುಲೈ ಮತ್ತು ಆಗಸ್ಟಲ್ಲಿ ಮಳೆ ಇರ್ತದೆ. ಅಥವಾ ಜನರಲ್ ಎಲೆಕ್ಷನ್ 2-3 ರಾಜ್ಯಗಳು ಬರ್ತವೆ ಅಕ್ಟೋಬರಲ್ಲಿ, ಮಹಾರಾಷ್ಟ್ರ ಬರ್ತದೆ, ಆ ಜೊತೆಲೇ ಮಾಡ್ತಾರೋ ಏನೋ. ಹಾಗಾಗಿ ಚುನಾವಣೆ ಆದಷ್ಟು ಬೇಗನೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೇನು ಯಾರಿಗೂ ಸರಿಯಾದಂಥ ಮಾಹಿತಿ ಇಲ್ಲ. ಹಾಗಾಗಿ ಏನೂ ಗೊಂದಲ ಇಲ್ಲ. ಬಟ್ ನಾವು ಸೋಮವಾರದಿಂದ ನಾವು NDA ಕಾರ್ಯಕ್ರಮಗಳು ಶುರು ಮಾಡ್ಕೊತೀವಿ. ಹಳ್ಳಿಗೆ ಹೋಗೋದು, ಮಾತಾಡ್ಸೋದು, ನಾವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡ್ತೀವಿ. ನಮ್ಮವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡ್ತೀವಿ. ಅದು ನಮ್ಮ ಈಗ ನಮ್ಮ ರಾಜಕೀಯ ಜೀವನನೇ ಆಗಿದೆ. ನಾನು 1999ರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ಗುರುತಿಸ್ಕೊಂಡಿದ್ದೆ ಪ್ರಾರಂಭದಲ್ಲಿ. ಇದೇ DK ಶಿವಕುಮಾರು ಟಿಕೆಟ್ ಕೊಡಲ್ಲ. ಅವತ್ತು SM ಕೃಷ್ಣ ಸರ್ಕಾರ ಇರ್ತದೆ, ಇವರು ಕಾರ್ಯಾಧ್ಯಕ್ಷ ಆಗಿರ್ತಾರೆ. ನನ್ನ ಮುಂದೆನೇ ನಾನು B.Pharm ಹೊಡೆದಾಕ್ಬಿಡ್ತಾರೆ, ನೀನು ಬೇಡ ಬ್ರದರ್, ನಾನು MLC ಮಾಡ್ತೀನಿ ಅಂತ. ಯಾವ ವ್ಯಕ್ತಿ ಪ್ರಬಲ ಇರ್ತಾನೆ ಅವನ ವಿರೋಧನೂ ಜಾಸ್ತಿ ಇರ್ತದಪ್ಪ. ಅದೆಲ್ಲ ಮೀರೇ ನಾವು ಬೆಳಿಬೇಕಾಗ್ತದೆ. ಅಲ್ಲಿಂದ ಶುರುವಾದಂಥ ಅಡಚಣೆಗಳು. ನನ್ನನ್ನು ಪಕ್ಷಾಂತರಿ ಅಂತಾರೆ. ನಾನು ಈ ತಾಲೂಕಿಗೆ ನೀರಾವರಿ ಮಾಡಬೇಕು ಅಂತ ಪಾರ್ಟಿ ಚೇಂಜ್ ಮಾಡಿದನು. ಅದು ನಮಗೆ ಕೊಡು ಏಟು, ಅದನ್ನೆಲ್ಲ ನಾನೀಗ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಎಲ್ಲರನ್ನೂ ನುಂಗ್ಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಜನಗಳ ಹಿತದೃಷ್ಟಿಯಿಂದ ತಾಲೂಕಿನ ಜನ ನಮ್ಮನ್ನು ಒಪ್ಕೊಂಡಿದ್ದಾರೆ, ತಾಲೂಕಿನ ಜನ ನಮ್ಮನ್ನು ಬಯಸ್ತಾ ಇದ್ದಾರೆ. ಇಡೀ ತಾಲೂಕಲ್ಲಿ ಕಾಂಗ್ರೆಸ್ನವರು ಎಲ್ಲ ಬಂದು ಕೂತ್ಕೊಂಡ್ರು ಕೂಡ NDA ಮೈತ್ರಿ ಅಭ್ಯರ್ಥಿ ಈ ಒಂದು ಬೈ ಎಲೆಕ್ಷನಲ್ಲಿ ತಾಲೂಕಲ್ಲಿ ಗೆಲ್ತಾರೆ. ಈಗ ಅದಕ್ಕೆ ಮಾಧ್ಯಮದಲ್ಲಿ ಇಷ್ಟೆಲ್ಲ ಗೊಂದಲ ಬರ್ತವೆ. ಯಾರ್ಯಾರ ಹೆಸರುಗಳು ನಿಮಗೂ ನಮಗೂ ತೋಚ್ತವೋ ಅದನ್ನು ತೇಲಿ ಬಿಡ್ತಾ ಇರ್ತಾರೆ. ಎಲ್ಲ ಚರ್ಚೆಗೆ ಚೆನ್ನಾಗಿ ಕಾಣ್ತದೆ ಅಷ್ಟೇ. ಬಟ್ ಇದೇನು ಆ ಥರ ಯಾವುದೂ ವಿಚಾರ ನಮ್ಮಲ್ಲಿಲ್ಲ. ಆ ಥರ ಯಾವುದೂ ವಿಚಾರ ಇಲ್ಲ. ನಾನು ಕುಮಾರಸ್ವಾಮಿ ಅವರು ಮುಂದುವರಿರಿ, ಎಲ್ಲರನ್ನೂ ಮಾತಾಡಿಸಿ ಅಂತ ಭರವಸೆ ನೀಡಿದ್ದಾರೆ. ಯಾವುದೇ ರೀತಿಯ ಗೊಂದಲ ಇಲ್ಲ. ನಾವು ರೆಡಿ ಆಗ್ತೀವಿ. ಯಾಕಿದೆ ನಿಮ್ಮನ್ನು ಕರೆದು ಹೇಳ್ತಾ ಇದ್ದೀನಿ ಅಂದರೆ, ಈಗ ತಾಲೂಕಿನಲ್ಲಿ ನಿಮ್ಗೇನು ಪ್ರಶ್ನೆಗಳು ಬರ್ತಾವೋ ನಮಗೂ ಕೂಡ ಸಾವಿರಾರು ಜನ ಕಾರ್ಯಕರ್ತರು, 2 ಪಕ್ಷದ ಮುಖಂಡರುಗಳು ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಯಾಕೆ ಸುಮ್ಮನಿದ್ದೀರಿ, ಏನಾಯಿತು ಅಂತೇಳಿ. ಅದಕ್ಕೆ ಅವ್ರಿಗೆ ಈಗ ಕಾಂಗ್ರೆಸ್ನವ್ರು ಆ್ಯಕ್ಟಿವ್ ಆಗದೆ ಹೋಗಿದ್ರೆ ನಾವು ಬೇಕಾದ್ರೆ ಕೊನೆಯಲ್ಲೇ ಆಗ್ಬೋದಾಯಿತು. 20 ದಿವಸ ಚುನಾವಣೆ ಇತ್ತು. ಚುನಾವಣಾ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಂದ ಮೇಲೆ ನಾವು ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ನಾವು ಮಾಡ್ಬೋದಾಗಿತ್ತು. ಈ ಕಾಂಗ್ರೆಸ್ ಪಕ್ಷದವರು ಬೀದಿಗೆ ಇಳಿದುಬಿಟ್ಟಿರೋದ್ರಿಂದ ಅನಿವಾರ್ಯವಾಗಿ ನಾವು ಕೂಡ ಅವ್ರ ಜೊತೆಯಲ್ಲಿ ಸ್ಪರ್ಧೆ ಮಾಡಬೇಕಾಗ್ತದೆ, ಓಡಾಡಬೇಕಾಗ್ತದೆ. ಈಗ ಹಂಗಾಗಿ ನಮಗೆ ಬೇಗ ಘೋಷಣೆ ಮಾಡಿ ಅಂತೇಳಿ ನಾವು ನಮ್ಮ ಕುಮಾರಸ್ವಾಮಿ ಅವ್ರಿಗೆ ಕೇಳಿದ್ದೀವಿ. ಅವರು ಅನುಮೋದಿಸ್ತಾರೆ ಬೇಗ ಅಂತ ಅಂದ್ಕೊಂಡಿದ್ದೀವಿ.